ಏನು ಇವತ್ತು ನಡೆದಿನ ಈ ದುರ್ಘಟನೆಗೆ ವಿಷಾದಿಸುತ್ತಾ ನಮ್ಮ ಚಿಕ್ಕಬಳ್ಳಾಪುರ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿದೆ. ಈ ದುರ್ಘಟನೆ ಅತ್ಯಂತ ದುರದೃಷ್ಟಕರ. ಜಿಲ್ಲಾ ಕೇಂದ್ರದಲ್ಲಿ 2 ಅಗ್ನಿಶಾಮಕ ವಾಹನಗಳು ಇರಬೇಕಾಗಿತ್ತು. ಹಾಗೆ ದುರದೃಷ್ಟಕರ ಒಂದು ವಾಹನ FC ಆಗದೆ ಮೂಲೆ ಗುಂಪಾಗಿದೆ. ಒಂದು ವಾಹನವನ್ನು ಈಗ ಈಶಾಟ್ ಮಹಾಶಿವರಾತ್ರಿ ಸಂದರ್ಭದ ಆಗಿರೋದ್ರಿಂದ ಆದಿಯೋಗಿಯ ಭಕ್ತಾದಿಗಳಿಗಾಗಿ ಅಲ್ಲಿ ಸ್ಟ್ಯಾಂಡಿಂಗ್ ಆಗಿ ಒಂದು ವಾಹನವನ್ನು ಅಲ್ಲಿ ಹೋಗಿದೆ. ಇನ್ನು ನಾಳೆ ದಿನ ನಂದಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರೋ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಲಕ್ಷಾಂತರ ಜನ ನಮ್ಮ ಚಿಕ್ಕಬಳ್ಳಾಪುರ ನಗರಕ್ಕೆ ಆಗಮಿಸಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅಗ್ನಿಶಾಮಕ ದಳವನ್ನು ಹೆಚ್ಚುವರಿಯಾಗಿ ಕೇಂದ್ರ ಸ್ಥಾನದಲ್ಲಿ ಇರಬೇಕಾಗಿತ್ತು. ಈ ಕೂಡಲೇ ಈ ಸುದ್ದಿವಾಣಿಯ ಮೂಲಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಜಿಲ್ಲೆಗೆ ನಿರ್ದಿಷ್ಟ ವಾಹನಗಳನ್ನು ಏರ್ಪಾಡು ಮಾಡಬೇಕು. ನಾಳೆಯ ಸೂಕ್ತ ಸಮಯ ಆಗಿರೋದ್ರಿಂದ ನಗರದ ಬೇರೆ ಭಾಗಗಳಿಂದ ಅಗ್ನಿಶಾಮಕ ದಳದ ವಾಹನಗಳನ್ನು ಜಿಲ್ಲೆಗೆ ತರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೆ. ಸೂರಲಪ್ಪ ದಿನ್ನೆ ಹತ್ರ ಇವತ್ತು ಏನು ಅಗ್ನಿ ದುರಂತ ಆಗಿದೆ, ಈ ದುರಂತಕ್ಕೆ ಅಗ್ನಿಶಾಮಕ ದಳದ ವಾಹನಗಳು ಇಲ್ಲದ ಕಾರಣ ಅತ್ಯಂತ ಆಸ್ತಿ ನಷ್ಟ ಮತ್ತು ಪ್ರಾಣಿ ನಷ್ಟನೂ ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ ಊಹೆ ಮಾಡ್ಕೊಳ್ತಾ ಈ ಘಟನೆಯನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತೇಳಿ ಹೆಚ್ಚಿನ ವಾಹನಗಳನ್ನು ಅಗ್ನಿಶಾಮಕ ವಾಹನಗಳನ್ನು ಜಿಲ್ಲೆಗೆ ನಿಯೋಜನೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಬೇಡಿಕೆಯನ್ನು ఈ సైడ్కి వేయండి. ఎక్కడ అనుకూలం ఉంటే అక్కడ పారేయండి, అంతే. ఎక్కడ అనుకూలం ఉంటే అక్కడ వేయండి.